ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನ ವಿರುದ್ಧವಾಗಿ ಈಗ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಹೌದು, ನಿಮ್ಗೆಲ್ರಿಗೂ ಕೂಡ ಈ ವಿಚಾರ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗೊತ್ತಾಗಿದೆ. ಬಟ್ ಏನು ಕಂಪ್ಲೇಂಟು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಕೆಲವರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಇದು ಕ್ಲಾರಿಟಿ ವಿಡಿಯೋ. ಸೊ ಬಿಗ್ ಬಾಸ್ ಸೀಸನ್ 11 ಗೆದ್ದಾದ್ಮೇಲೆ ಗಿಲ್ಲಿಯ ಕ್ರೇಜ್ ದೊಡ್ಡ ಮಟ್ಟಕ್ಕೆ ಆಗಿದೆ. ಆದರೆ ಗಿಲ್ಲಿ ಬಿಗ್ ಬಾಸ್ಗೂ ಬರುಕೋ ಮುಂಚೆ ಯಾವ ರೀತಿ ಇದ್ದ, ಅವನಿಗೆ ಯಾರ್ಯಾರು ಎಷ್ಟೆಷ್ಟು ಚಾನ್ಸ್ಗಳನ್ನು ಕೊಟ್ಟಿದ್ರು ಅದನ್ನ ಮರಿಬಾರ್ದು. ಆದರೆ ಗಿಲ್ಲಿ ಬಿಗ್ ಬಾಸ್ಗೂ ಬರುಕೋ ಮೊದಲೇನೆ ಅವನಿಗೆ ಒಂದು ಕನ್ನಡ ಚಿತ್ರದಲ್ಲಿ ಅವಕಾಶವನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಅವನು ಕೇಳಿದಂತಹ ಸಂಭಾವನೆಯನ್ನು ಕೂಡ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಆ ಚಿತ್ರದ ಹೆಸರು ಸರ್ಕಾರಿ ಶಾಲೆ H8 ಅಂತ ಹೇಳಿ. ಸೊ ಆ ಒಂದು ಸಿನಿಮಾದ ಬಗ್ಗೆ ಈಗ ಅದರ ನಿರ್ಮಾಪಕರು ಗಿಲ್ಲಿಯ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲ, ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ. ಹೌದು, ಗಿಲ್ಲಿ ಈ ಒಂದು ಸಿನಿಮಾದಲ್ಲಿ ಯಾಕೆ ಮಾಡಿದ್ದಾರೆ, ಅವರು ಕೇಳಿದಂತಹ ಒಂದು ಏನು ರೆಮ್ಯುನರೇಷನ್ ಅನ್ನ ಕೊಟ್ಟು ಆ ಸಿನಿಮಾದಲ್ಲಿ ಯಾಕೆ ಮಾಡಿಸಿದೀನಿ, ಬಟ್ ಸಿನಿಮಾದ ಪ್ರಚಾರಕ್ಕೆ ಆ ವ್ಯಕ್ತಿ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಬಿಗ್ ಬಾಸ್ ನ ಕ್ರೇಜಿಗೆ ಈಗ ನಾವು ಮಾಡ್ತಿರೋ ಫೋನು ಕೂಡ ಎತ್ತುತ್ತಾ ಇಲ್ಲ, ನಮಗೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ನ್ಯಾಯ ಒದಗಿಸಿ ಅಂತ ಹೇಳಿ ಆ ಸಿನಿಮಾದ ಟೀಮ್ ಏನಿದೆ ಅವರು ಹೇಳ್ತಾ ಇದ್ದಾರೆ. ಸೊ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಯಾಕಂದ್ರೆ ನಾವು ಬೆಳೆದು ಬಂದಂತಹ ದಾರಿಯನ್ನ ಮರಿಬಾರ್ದು. ನಮಗೆ ಕಷ್ಟದ ಕಾಲದಲ್ಲಿ ಯಾರು ಕೈ ಹಿಡಿದಿದ್ರು ಅವರನ್ನ ಮರಿಬಾರ್ದು. ಒಂದು ಸಿನಿಮಾ ಅಂತ ಬಂದಾಗ ಅಲ್ಲಿ ಒಂದು ರೆಮ್ಯುನರೇಷನ್ ಅನ್ನ ಮಾತಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಆ ಸಿನಿಮಾ ರಿಲೀಸ್ ಆಗೋ ದಿನದವರೆಗೂ ಕೂಡ ಇವನ ಜವಾಬ್ದಾರಿನೇ ಆಗಿರುತ್ತೆ. ಯಾಕಂದ್ರೆ ಪೋಸ್ಟರ್ಗಳು ಮಾಡೋದು ಆಗಿರ್ಬೋದು, ಅಥವಾ ಇವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿಲ್ವಂತೆ. 2.2 ಮಿಲಿಯನ್ ಅಷ್ಟು ಫಾಲೋವರ್ಸ್ ಗಳನ್ನ ಹೊಂದಿರುವಂತಹ ಗಿಲ್ಲಿ ಒಂದೇ ಒಂದು ಪೋಸ್ಟ್ ಮಾಡಿದ್ರು ಸಾಕಾಗಿತ್ತು. ಬಟ್ ಆ ಒಂದು ಪೋಸ್ಟ್ ಅನ್ನು ಕೂಡ ಮಾಡ್ತಿಲ್ಲ, ಇವರ ಫೋನ್ ಅನ್ನು ಕೂಡ ರಿಸೀವ್ ಮಾಡ್ತಿಲ್ಲ. ಇದು ಎಲ್ಲೋ ಒಂದು ಕಡೆ ಬೇಸರದ ಸಂಗತಿನೇ ಅನ್ಬೋದು. ಯಾಕಂದ್ರೆ ಎಲ್ಲ ಬಂದ ಮೇಲೆ ನಾವು ಹಿಂದಿನದನ್ನು ಮರೆತು ಬಿಟ್ರೆ ಏಣಿಯ ಕಾಲತ್ತೆ ಹೊದ್ದಂತೆ. ಸೊ ಏಣಿ ಹೊದ್ದು ಬಿಟ್ರೆ ಡೈರೆಕ್ಟ್ ಆಗಿ ಕೆಳಗೆ ಬೀಳ್ತೀವಿ ಅನ್ನೋದು ನಾವು ಗಿಲ್ಲಿ ಮರಿಬಾರ್ದು. ಏನೇ ಆಗ್ಲಿ, ತಾನು ಇನ್ನು ಜನಗಳಿಗೆ ರೀಚ್ ಆಗದೆ ಇರುವಂತಹ ದಿನದಲ್ಲಿ ಯಾರೋ ಒಬ್ಬ ಚಾನ್ಸ್ ಕೊಟ್ಟಿದ್ನಲ್ಲ, ಅವನೇ ನಿಮಗೆ ದೊಡ್ಡವನು. ಅಂತಹ ಪ್ರೊಡ್ಯೂಸರ್ಗಳಿಗೆ ಸಹಾಯ ಮಾಡಬೇಕು. ಸೊ ಇದರ ಬಗ್ಗೆ ಗಿಲ್ಲಿ ಅವರು ಏನು ರಿಯಾಕ್ಷನ್ ಅನ್ನ ಕೊಡ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಬಟ್ ಗಿಲ್ಲಿ ಅಕೌಂಟ್ ಅಲ್ಲಿ ಇದುವರೆಗೂ ಕೂಡ ಸರ್ಕಾರಿ ಶಾಲೆ H8 ಇಂದು ಒಂದೇ ಒಂದು ಪೋಸ್ಟ್ ಅನ್ನು ಕೂಡ ರಿಲೀಸ್ ಅನ್ನ ಮಾಡಿಲ್ಲ. ಸೊ ಮುಂದಿನ ದಿನದಲ್ಲಿ ಗಿಲ್ಲಿಯ ರಿಯಾಕ್ಷನ್ ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬಟ್ ಏನೇ ಆಗಲಿ, ಇಲ್ಲಿ ಸಿನಿಮಾ ಅಂತ ಬಂದಾಗ ಅವರ ಸಪೋರ್ಟಿಂಗ್ ನಿಂತ್ಕೋಬೇಕಿತ್ತು. ಯಾಕಂದ್ರೆ ದುಡ್ಡು ತಗೊಂಡು ಕೆಲಸ ಮಾಡಿದೀವಿ ಅಂದ್ರೆ ಆ ಕೆಲಸಕ್ಕೆ ಒಂದು ಪ್ರತಿಫಲವನ್ನ ನಾವು ಕೊಡಲೇಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೋ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಗಿಲ್ಲಿಗೆ ಎಲ್ಲಾ ಕಡೆ ಹೋಗಕ್ಕೆ ಟೈಮ್ ಇರಬೇಕಾದ್ರೆ ಒಂದೇ ಒಂದು ಪೋಸ್ಟ್ ಮಾಡಿಬಿಡು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಗಿಲ್ಲಿಗೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು, ಎಲ್ರಿಗೂ ಶುಭವಾಗಲಿ.